जय हे कर्नाटक माते, जय सुंदर नदी वनगल नाडे, जय हे रसरुचिಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿ, ಅಂಗದ ಚಂದದ ಹೊಂದಿನ ಗಡಿ, ರಾಘವ ಮಧುಸೂದನರವ ತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿರ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿರ್ಣಯ ಕೊಡಲಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಕುಮಾರದಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜ, ಕಂಕಣ ಶಕಟರ ನೆಚ್ಚಿನ ವೀರ ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ಗಂಗ ಅಂತ ಮಹದಾಶೆಯನ್ನ ಇಟ್ಕೊಂಡು ವಿಶೇಷ ಅನುದಾನವನ್ನ ಮೃದುವರ್ಜಿಯನ್ನು ವಹಿಸಿ ನಮ್ಮ ಜಿಲ್ಲೆಗೆ ತಂದು ಇವತ್ತಿನ ದಿವಸ ಮತ್ತೆ ನಾಳೆ ದಿನ 2 ದಿನಗಳ ಕಾಲ ಈ ಯೋಗೋತ್ಸವವನ್ನ ಮಾಡಲಿಕ್ಕಿದ್ದಾರೆ. ಇವತ್ತಿನ ಮೊದಲನೇ ದಿನದ ಈ ಕಾರ್ಯಕ್ರಮ ಆದ ನಂತರ ನಾಳೆ ರಂಗಮಂದಿರದಲ್ಲಿ ಚಿಂತನ ಗೋಷ್ಠಿಗೆ ರಾಜ್ಯ ಮಟ್ಟದ ಯೋಗೋತ್ಸವವನ್ನು ತಂದಿರತಕ್ಕಂತಹ ಶ್ರೀ ಸಂಗಮೇಶ್ ಮೊಗಲೇಶ್ವರ ಅವರಿಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಗೌರವಾನ್ವಿತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಗೌರವಾನ್ವಿತ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿಗಳು, ನಮ್ಮ ಮತಕ್ಷೇತ್ರದ ಗೆನ್ನೂರು ಗ್ರಾಮದ ಅತ್ಯಂತ ಕಡು ಬಡತನದಲ್ಲಿ ಬೆಳೆದು ಇವತ್ತು ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಇದೇ ಜಿಲ್ಲೆಗೆ ಅಪರ ಜಿಲ್ಲಾಧಿಕಾರಿಯಾಗಿ ಬಂದಿರುವ, ಕತ್ತಲೆಯಲ್ಲಿ ಬೆಳಕನ್ನ ಕಂಡುಕೊಂಡಿರ್ತಕ್ಕಂಥ ಕತ್ತಲುಂಡ ಬೆಳಕು ಅಂತ ಹೇಳ್ತಾರೆ ಅಂತ ಒಬ್ಬ ತಾಯಿ ಹೃದಯದ ಅಧಿಕಾರಿಯಾಗಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ್ ಗೆನ್ನೂರು ಸರ್ ಅವರೇ, ಈಸಿಯಾಗಿ ಸಿಇಒರವರು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಸಬಲೀಕರಣಗೊಳಿಸಲಿಕ್ಕೆ ಸದಾ ಶ್ರಮಿಸುತ್ತಿರುವಂತಹ ಸಹೋದರ ಆಜೂರ್ ಸರ್ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಧಿಕಾರಿ, ಅವರು ಇನ್ನೇನೋ 1 ವರ್ಷದಲ್ಲಿ ನಿವೃತ್ತಿ ಆಗ್ತಾರೆ, ಆದರೆ ಕ್ರಿಯಾಶೀಲತೆಗೆ ಯಾವತ್ತೂ ವಯಸ್ಸಾಗಿರೋದಿಲ್ಲ ಅನ್ನೋದಕ್ಕೆ ಬಹಳ ಕ್ರಿಯಾಶೀಲವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿರ್ತಕ್ಕಂಥ ಹಿರಿಯರಾದ ಕೆ ಚವ್ಹಾಣ್ ರವರೇ, ಈ ಸಮಾರಂಭದಲ್ಲಿ ಆಯುಷ್ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿರುವಂತಹ ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂತಹ ಸಹೋದರಿ ಡಾಕ್ಟರ್ ವಿದ್ಯಾವತಿ ಅತನಿ ಅವರೇ, ಕ್ರಮಕ್ಕೆ ಅರ್ಥಪೂರ್ಣತೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸಹೋದರ ರಾಜಶೇಖರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಹಗಲಿರುಳೆನ್ನದೆ ನಮ್ಮ ನಗರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಬಸವರಾಜ್ ತಳವಾರ್ ಅವರ ತಂಡ ಮತ್ತು ನಮ್ಮ ಚವ್ಹಾಣ್ ಸರ್ ತಂಡ, ನಮ್ಮ ಬಸವರಾಜ್ ಅವರು, ನಮ್ಮೆಲ್ಲ CDPOಗಳು ಮತ್ತು ಆಯುಷ್ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅಧೀನ ಎಲ್ಲ ಅಧಿಕಾರಿಗಳು, ನಮ್ಮ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಅಧಿಕಾರಿಗಳು, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇರ್ಬೋದು, ಆರೋಗ್ಯ ಇರ್ಬೋದು, BCM,
ಸೋಷಿಯಲ್ ವೆಲ್ಫೇರು ಅವರಿವರೆನ್ನದೆ ಎಲ್ಲ ಇಲಾಖೆಯ ನಮ್ಮ ಅಧಿಕಾರಿ ಬಂಧುಗಳ ಸಹಕಾರದಿಂದ ಈ ಕಾರ್ಯಕ್ರಮ ಸಾಧ್ಯ ಆಗಿದೆ. ಈ ನಾಳಿನ ಭವಿಷ್ಯದ ಆಶಾಕಿರಣಗಳ ಮುಖದಲ್ಲಿ ಆತ್ಮವಿಶ್ವಾಸವನ್ನ, ಕಣ್ಣುಗಳಲ್ಲೊಂದು ಹೊಸ ಸಂಚಲನವನ್ನ, ಈ ರಾಷ್ಟ್ರದ ನಾಡಿನ ಬೆಳಕಾಗುವ ನಿಟ್ಟಿನಲ್ಲಿ ಅವರನ್ನು ರೂಪಿಸುವ ಈ ಒಂದು ಪುಣ್ಯ ಕಾರ್ಯಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಆಶಿಸಿ, ಅನುದಾನಕ್ಕಿಂತ ಹೃದಯವಂತಿಕೆ ಬಹಳ ಮುಖ್ಯ, ಅದ್ದೂರಿತನಕ್ಕಿಂತ ಅರ್ಥಪೂರ್ಣವಾಗಿ ಮಕ್ಕಳನ್ನು ತಲುಪುವುದು ಬಹಳ ಮುಖ್ಯ ಅಂತ ಭಾವಿಸಿಕೊಂಡಿರುವ ನನ್ನ ಆಶಯಕ್ಕೆ ಜಿಲ್ಲಾಡಳಿತ ಮತ್ತು ಸಚಿವರು, ಮುಖ್ಯಮಂತ್ರಿಗಳು ನೀವೆಲ್ಲ ಬೆಂಗಾವಲಾಗಿ ನಿಂತರೆ ನನ್ನ ಅವಧಿಯಲ್ಲಿ ನನ್ನ ಆತ್ಮತೃಪ್ತಿಯಿಂದ ಅತ್ಯಂತ ಸಾರ್ಥಕವಾದ ಕೆಲಸಗಳನ್ನು ಮಾಡೋದರ ಮೂಲಕ ನಿಮ್ಮೆಲ್ಲರ ಪ್ರೀತಿಯ ಋಣವನ್ನು ತೀರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ, ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಎಂ ಬಿ ಪಾಟೀಲ್ ಸಾಹೇಬರು ವಿದೇಶಿ ಪ್ರವಾಸದಲ್ಲಿರೋದ್ರಿಂದ ನಮ್ಮೆಲ್ಲ ಜಿಲ್ಲೆಯ ನಾಡಿನ ಜನತೆಗೆ ರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅವರು ಕೂಡ ಯೋಗ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನನಗೆ ದೂರವಾಣಿ ಮೂಲಕ ಮಾತನಾಡಿ ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು, ನೀವು ಅನಿವಾರ್ಯ ಕಾರಣದಿಂದ ಹೀಗಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರುವ ಅವರಿಗೂ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೂ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೂಡ ಯೋಗವನ್ನು ಅಭ್ಯಾಸ ಮಾಡುವ ಪದ್ಧತಿ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾವೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಅವರ ಒಂದು ಹ್ಯಾಬಿಟ್ಸ್, ಅವರ ಒಂದು ಲೈಫ್ ಸ್ಟೈಲ್ಗೆ ನಾವು ಹೋಗ್ತಾ ಇದೀವಿ. ಆದರೆ ನಾವು ಲೈಕ್ ನಮ್ಮ ಊಟ ಇರಲಿ, ನಮ್ಮ ಡ್ರೆಸ್ ಇರಲಿ, ನಮ್ಮ ವೆಹಿಕಲ್ಸ್ ಇರಲಿ, ನಮ್ಮ ಎಜುಕೇಶನ್ ಇರಲಿ, ಅದೆಲ್ಲ ವೆಸ್ಟರ್ನ್ ಸ್ಟೈಲ್ಗೆ ನಾವು ಹೋಗ್ತಾ ಇದೀವಿ. ಆದರೆ ಅವರೆಲ್ಲ ನಮ್ಮ ಭಾರತ ದೇಶದ ಈ ಒಂದು ಯೋಗ ಇರಲಿ, ನಮ್ಮ ಫುಡ್ ಹ್ಯಾಬಿಟ್ಸ್ ಇರಲಿ, ಇದಕ್ಕೆ ಅವರು ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ನಾವು ಎಲ್ಲರೂ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಯೋಗವನ್ನು ನಾವು ಏನ್ ಮಾಡ್ತಾ ಇದೀವಿ, ವರ್ಷಕ್ಕೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಮಾತ್ರ ನಾವು ಮಾಡುವ ಒಂದು ಪದ್ಧತಿ ಈಗ ಬಹಳಷ್ಟು ಮಂದಿಗೆ ಆಗಿಬಿಟ್ಟಿದೆ. ಆದ್ರೆ ಕೆಲವರು ಮಾತ್ರ ಅವರು ತಮ್ಮ ದೈನಂದಿನ ಕೆಲಸಗಳ ಮಧ್ಯದಲ್ಲಿ ಕೂಡ ಪ್ರತಿದಿನ ಅಭ್ಯಾಸ ಮಾಡುವುದು ಸತತವಾಗಿ ಮುಂದುವರಿತಾ ಇದ್ದಾರೆ. ಸೊ ನಾವು ಎಲ್ಲರೂ ಕೂಡ ಡೈಲಿ ಅಟ್ಲೀಸ್ಟ್ ಒಂದು ಅರ್ಧ ತಾಸಾದ್ರೂ ಈ ಒಂದು ಯೋಗವನ್ನು ನಾವು ಮನೆಯಲ್ಲಿಯೋ ಅಥವಾ ನಮ್ಮ ಶಾಲೆ ಕಾಲೇಜುಗಳಲ್ಲಿಯೋ ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಅದರಲ್ಲಿ ಈ ವರ್ಷ ಯೋಗ ಫಾರ್ ಒನ್ ಎರ್ತ್ ಒನ್ ಹೆಲ್ತ್, ಆದ್ರೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಒಂದು ಥೀಮ್ ಅನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಮಾಡುತ್ತಾ ಇದ್ದೀವಿ. ಆಯುಷ್ ಇಲಾಖೆ ಮತ್ತು ಧಾರವಾಡ ಬಾಲ ವಿಕಾಸ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೆ ನನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತು ನಾವು ಈ ಒಂದು ನಮ್ಮ ಕಾರ್ಯಕ್ರಮ ಅದಕ್ಕಾಗಿ ತಾವೆಲ್ಲರೂ ನೇರವಾಗಿ ಕುತ್ಕೊಳ್ಳಿ, ಬೆನ್ನು ಕತ್ತು ನೇರವಾಗಿರ್ಲಿ. ಕತ್ತಿನ ಅಭ್ಯಾಸವನ್ನ ಮಾಡೋಣ. ಎರಡೂ ಹಸ್ತಗಳು, ಕೈಗಳು ಟೊಂಕದ ಮೇಲಿರಲಿ ಮಾಡುವಂತಹದ್ದು. ನಾನು ಹೇಳಿದ ಹಾಗೆ ತಾವು ಉಸಿರಿನ ಜೊತೆಗೆ ಮಾಡುವಂತಹದ್ದು. ಉಸಿರು ಒಳಗೆ, ಉಸಿರು ಹೊರ ಹಾಕ್ತಾ ಸಂಪೂರ್ಣ ಗದ್ದವನ್ನ ಎದೆಗೆ ತಾಗಿಸಿ. ಏಕ್, ದೋ, ಉಸಿರು ತೆಗೆದುಕೊಳ್ತಾ ಮೇಲೆ ಮತ್ತೆ ಸಂಪೂರ್ಣ ಉಸಿರನ್ನ ಹೊರ ಹಾಕ್ತಾ ಹಿಂದೆ. ತೀನ್, ಉಸಿರು ತೆಗೆದುಕೊಳ್ತಾ ಮಧ್ಯಕ್ಕೆ ಮತ್ತೆ ಉಸಿರು ಹೊರಗೆ ಹಾಕ್ತಾ ಮುಂದೆ. ಚಾರ್, ಮಧ್ಯಕ್ಕೆ ಬಂದಾಗ ಯಾವಾಗಲೂ ಉಸಿರು ಒಳಗೆ. ಬಲಭುಜವನ್ನ, ಗದ್ದವನ್ನ ಬಲಭುಜಕ್ಕೆ ಸ್ಪರ್ಶ ಮಾಡುವಂತಹದ್ದು ಮತ್ತು ಎಡಭುಜಕ್ಕೆ ಸ್ಪರ್ಶ ಮಾಡುವಂತಹದ್ದು. ಉಸಿರು ಒಳಗೆ. ಏಕ್, ಉಸಿರು ಹೊರ ಹಾಕ್ತಾ ಏಕ್, ಎಡಗಡೆಯಿಂದ. ದೋ, ತೀನ್. ಅಭ್ಯಾಸ. ಎರಡೂ ಹಸ್ತಗಳನ್ನ ಬದಿಗೆ ತೆಗೆದುಕೊಳ್ಳಿ. ಏಕ್, ಉಸಿರು ತೆಗೆದುಕೊಳ್ತಾ ಕೈ ಮೇಲೆ, ಭುಜಕ್ಕೆ ಸಮಾಂತರವಾಗಿರ್ಲಿ. ದೋ, ಎರಡೂ ಹಸ್ತಗಳು ಮೇಲೆ. ತೀನ್, ಚಾರ್. ಮುಂದಿನ ಕೈ ಮುಂದಿರ್ಲಿ, ಭುಜಗಳು ಈಗ ಗೋಲಾಕಾರ. ಏಕ್, ಉಸಿರಿನ ಜೊತೆಗೆ. ದೋ, ತೀನ್, ಎಲ್ರು ಒಟ್ಟಿಗೆ. ಅಪೋಸಿಟ್. ಏಕ್,
ಮುಂದಿನ ಅಭ್ಯಾಸ ವಿಶ್ರಾಂತಿ. ಇದು ಮಂಡಿ ನೋವನ್ನ ನಿವಾರಣೆ. ಬ್ಯಾಲೆನ್ಸ್, ಇದು ವಿಶ್ರಾಂತಿ. ಎಡಗಾಲಿನ ತೊಡೆಯ ಭಾಗದಲ್ಲಿ ಸಂಪೂರ್ಣ ಪಾದ ಪ್ರೆಸ್ ಆಗಿರ್ಲಿ. 2 3 ಎರಡು ಹಸ್ತಗಳನ್ನ ನಮಸ್ಕಾರ ಸ್ಥಿತಿ ಇರಲಿ. 2 ಉಸಿರು ಹೊರ ಹಾಕ್ತಾ ಸಂಪೂರ್ಣ ಎಡಗಡೆ ಬಾಗಿದಾಗ ಬಲ ಪಕ್ಕೆಲುಬುಗಳು ಸಂಪೂರ್ಣ ಹಿಗ್ಗಿರುವಂತಹದ್ದು, ಎಡ ಪಕ್ಕೆಲುಬುಗಳು ಹುಗ್ಗಿರುವಂತಹದ್ದು. 3 ಉಸಿರು ತೆಗೆದುಕೊಳ್ತಾ ಮೇಲೆ ನಿಧಾನವಾಗಿ ಕುಳಿತುಕೊಳ್ಳಿ. 2 ಕಾಲುಗಳನ್ನ ಚಾಚಿ, ಬೆನ್ನು ನೇರವಾಗಿರ್ಲಿ. ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಕೊಳ್ಳಿ. ಪದ್ಮಾಸನ, ಸಿದ್ಧಾಸನ, ವಜ್ರಾಸನ ಅಥವಾ ಕೊಟ್ಟಿರುವಂತಹ ಅದ್ಭುತ ಕಾಣಿಕೆ ನಮ್ಮ ಭಾರತ ದೇಶ ಕೊಟ್ಟಿರುವಂತಹದ್ದು. ಎಲ್ಲರೂ ಜೊತೆಗೂಡಿ ಪ್ರಾರ್ಥನೆಯನ್ನ ಜೋರಾಗಿ ಸ್ಪಷ್ಟವಾಗಿ ಒಂದೇ ಸ್ವರದಲ್ಲಿ ಹೇಳೋಣ. 2 ಹಸ್ತಗಳನ್ನ ಜೋಡಿಸಿ ಎದೆ ಮುಂದೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ಟೊಂಕ ಭಾಗವನ್ನ ಮುಂದೆ ಪ್ರೆಸ್ ಮಾಡ್ತಾ ಎದೆ ಭಾಗವನ್ನ ಸಂಪೂರ್ಣ ವಿಸ್ತಾರ ಮಾಡ್ತಾ ಸಾಧ್ಯವಾದಷ್ಟು ಹಿಂದೆ ಹೋಗೋದು. ಉಸಿರು ಒಳಗೆ, 1 ಉಸಿರು ಹೊರಗೆ ಹಾಕ್ತಾ ಹಿಂದೆ, 2 ಉಸಿರು ತೆಗೆದುಕೊಳ್ತಾ ಮೇಲೆ ವಿಶ್ರಾಂತಿ. ಇದು ಚೊಪ್ಪೆ ಭಾಗಕ್ಕೆ, ಮೊಳಕಾಲಿಗೆ, ಕತ್ತಿಗೆ. ನಿಮ್ಮ ಬಲಗೈಯಿಂದ ಎಡಭುಜವನ್ನ ತೋಳನ್ನು ಹಿಡ್ಕೊಳ್ರಿ, ಎಡಗೈಯಿಂದ ಬಲಭುಜವನ್ನ ಹಿಡ್ಕೊಳ್ಳಿ. ದೃಷ್ಟಿ ಮುಂದಗಡೆ, ಸಂಪೂರ್ಣ ಎದೆ ಭಾಗ ವಿಸ್ತಾರ ಆಗಿರ್ಲಿ. ಇದು ನಮ್ಮ ಕುಪ್ಪಸ ಭಾಗಕ್ಕೆ ಬಹಳ ಲಾಭಕಾರಿಯಾಗಿರುವಂತಹದ್ದು, ಹೃದಯಕ್ಕೆ, ಶ್ವಾಸನಾಳಕ್ಕೆ. 3 4 ಅಪೋಸಿಟ್. ಯಾವ ಕೈ ಮೊದಲು ಹಾಕಿದ್ರಿ ಆ ಕೈ ಮೇಲೆ, 1 2 ಕೆಳಗೆ ಹಾಕಿರುವಂತ ಕೈ ಮೇಲೆ, ಮೇಲೆ ಹಾಕಿರುವಂತ ಕೈ ಕೆಳಗೆ. ವಾಪಸ್ 3 4 ವಿಶ್ರಾಂತಿ, ಸಮಸ್ಥಿತಿ. ಬಲಗೈಯನ್ನ ಹಿಂದೆ ಇಡಿ, ಎಡಗೈಯಿಂದ ಉಸಿರನ್ನ ಕೈ ಮೇಲೆ, ಉಸಿರು ತೆಗೆದುಕೊಳ್ತಾ ಕೈ ಮೇಲೆ, ಉಸಿರು ಹೊರಗೆ ಹಾಕ್ತಾ ತಮ್ಮ ಬಲಗಾಲಿನ ಕಣಕಾಲನ್ನ ಹಿಡ್ಕೊಳ್ಳಿ. ಪ್ರೆಸ್ ಮಾಡ್ತಾ ದೃಷ್ಟಿ ತಮ್ಮ ಬಲಗಡೆ ಇರಲಿ. ವಾಪಸ್ ತುದಿಗಾಲ ಮೇಲೆ ನಿಂತ್ಕೊಂಡು 3 4. ಓಕೆ. ತಾಡಾಸನ ನಿಮ್ಮ ಮನೆಯಲ್ಲಿ ಯಾರಾದ್ರು ಮಕ್ಕಳು ಸ್ಕೂಲ್ಗಿದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದು 10 ಟೈಮ್ ಮಾಡಕ್ಕೆ ಹೇಳಿದ್ರೆ ಅವ್ರು ಹೈಟ್ ಆಗ್ತಾರೆ. ಮತ್ತು ನಿಮ್ಮದು ಎಲ್ಲ ಬಾಡಿ ಸ್ವಲ್ಪ ಲೂಸ್ ಆಗ್ತದೆ, ವಾರ್ಮ್ ಅಪ್ ಆಗ್ತದೆ. 2 3 ಕೈ ಈ ರೀತಿ ಕೂಡಿರಲಿ. 4 5 ಮುಂದೆ ಹೋಗ್ತಾರೆ. ನಿಂತಾಗ ಸೊಂಟ ಮುಂದೆ ಹೋಗ್ತಾರೆ, ಹಿಂದೆ ಬಾಗ್ಬೇಡ್ರಿ, ಸೊಂಟ ಅಷ್ಟೇ ಮುಂದೆ ಹೋಗಿರ್ಬೇಕು. ಸಾವಕಾಶ ಹೋಗ್ತಾರೆ. 2 ಸ್ವಲ್ಪ ಹಿಂದೆ ಹೋಗ್ತಾರೆ. 3 ಸ್ವಲ್ಪ ಮುಂದೆ ನಿಧಾನ. 2 3 4 5 6 ನೆಕ್ಸ್ಟ್ ಚೇಂಜ್. 2 ಮ್ಯಾಕ್ಸಿಮಮ್ ತಿರುಗಿಸ್ರಿ, ನಿಧಾನ ಮ್ಯಾಕ್ಸಿಮಮ್ ತಿರುಗಿಸ್ರಿ. 4 5 ಓಕೆ. ರಿಲ್ಯಾಕ್ಸ್. 2 ಟೈಟ್ ಆಗಿ ನಿಂತ್ಕೊಂಡು. 3 ಸ್ಲೋ ಆಗಿ ಹಿಂದೆ ಬಾಗುವಾಗ ಕೈ ಪೊಸಿಷನ್ ಹೀಗಿರ್ಬೇಕು. ಹೀಗೆ ಕೈ ಪೊಸಿಷನ್ ಹೀಗೆ ಇಟ್ಕೋಬೇಕು ಹಿಂದೆ ಭಾಗ. 3 4 5 6 ಮುಂದೆ ಬಾಗುವಾಗ ಉಸಿರು ಬಿಡ್ಬೇಕು, ಮೇಲೆ ಹೇಳಕ್ ತಗೋಬೇಕು. 7 8 ರಿಲ್ಯಾಕ್ಸ್. ಆಯ್ತಾ?